ಸರ್ಕಾರಿ ಶಾಲೆಗಳ ಬಗ್ಗೆ ಹೆಚ್ಚು ಆಸಕ್ತಿ ಉಳ್ಳವರು. ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಈ ತಿಂಗಳು ಪರಿಸರ ದಿನಾಚರಣೆ ಆಗ್ಲಿಲ್ವಾ, ವಿಶ್ವ ಪರಿಸರ ದಿನಾಚರಣೆ ಅದಕ್ಕೆ ಜೂನ್ ತಿಂಗಳಿತ್ತಲ್ವಾ, ಅದಕ್ಕೆ ಎಲ್ಲಾ ಶಾಲೆಗಳಿಗೆ ಫ್ರೀಯ ಗಿಡಗಳು ಅವರೇ ತಗೊಂಡ್ಬಂದು ನಮ್ಮ ಶಾಲೆಗಳಿಗೆ ಎಲ್ಲಾ ಹುಡುಗರು ಕೊಟ್ಟು ಜೊತೆ ನಿಂತು ನಡೆಸಿ ಹೋಗ್ತಾರ. ಅದೇ ತರ ನಮ್ಮ ಇಲ್ಲಿ ಪಕ್ಕದಲ್ಲಿ ದೊಡ್ಡ ಈಗ ನಡೆಸ್ಕೊಂಡ್ಬಂದ್ರು. ಈಗ ನಮ್ಮ ಸ್ಕೂಲಿಗೆ ಬರ್ತೀವಿ ಅಂದ್ರೆ ಬನ್ನಿ ಮೇಡಮ್ ಅಂತ ಅನ್ನೋಕ್ಕೆ ಅವ್ರು ಬಂದಿದ್ದಾರೆ. ಸರಿನಾ? ಅವ್ರು ಎಲ್ಲಾರು ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಅವ್ರಿಗೆ ನಮ್ಮ ಶಾಲೆ ಪರವಾಗಿ ಸ್ವಾಗತ ಕೋರ. ಚಪ್ಪಾಳೆ. ನನ್ನ ಹೆಸರು ಶೀಲಾ ಅಂತ, ಚಾಮರಾಜಪುರ. ನಾನೀಗ 6 ವರ್ಷದಿಂದ ಸಮಾಜ ಸೇವೆ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡಿರ್ತೇನೆ. ನೀರು ಬೀದಿಯಲ್ಲಿ ಇರ್ತಕ್ಕಂಥ ಅನಾಥರು, ಎಷ್ಟೋ ದಿನ ಶೇವಿಂಗ್ ಮಾಡದೆ ಸ್ನಾನ ಮಾಡದೆ ಇರತಕ್ಕಂಥ ಅನಾಥರು ನಮ್ಮ ಕಣ್ಣಿಗೆ ಏನಾದರೂ ಕಂಡ್ರೆ ಅವರಿಗೆ ಬಸ್ ಸ್ಟ್ಯಾಂಡಲ್ಲೇ ಶೇವಿಂಗ್ ಮಾಡಿ ಸ್ನಾನ ಮಾಡಿಸಿ ಅವ್ರನ್ನ ಆಶ್ರಮಕ್ಕೆ ಇಡೋಂಥ ವ್ಯವಸ್ಥೆ ಮಾಡಿದ್ವಿ. ಮತ್ತು ಆಶ್ರಮಗಳಿಗೆ ಹೋಗಿ ಹೇರ್ ಕಟ್ ಮಾಡ್ಕೊಳ್ಳೋದು, ಶೇವಿಂಗ್ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ತೀವಿ. ಅದ್ರ ಜೊತೆಗೆ ಈ ಥರ ಪರಿಸರ ದಿನಾಚರಣೆಯಲ್ಲಿ ಇಲ್ಲಿವರೆಗೂ 25 ಶಾಲೆಗಳನ್ನ ಕಂಪ್ಲೀಟ್ ಮಾಡಿದ್ದೀವಿ. ಗಿಡ ನೆಡೆಸೋ ಒಂದು ಪ್ರೋಗ್ರಾಮ್ ಇಟ್ಕೊಂಡು ಈ ಸುಮಾರು 500 ಗಿಡಗಳನ್ನ ಆಗಲೇ ನಡೆಸಿದ್ದೀವಿ. ಮತ್ತು ನಮ್ಮ ಸರ್ಕಾರಿ ಶಾಲೆಗಳಿಗೆ ಯಾಕೆ ಗಿಡಗಳನ್ನ ನಡೆಸ್ತಾ ಇದ್ದೀವಿ ಅಂದರೆ, ನಮ್ಮ ಮಕ್ಕಳುಗಳನ್ನು ಉಳಿಸ್ಕೊತೀವಿ ಅನ್ನೋ ನಂಬಿಕೆಯಿಂದ ಗಿಡಗಳನ್ನ ನಡೆಸ್ತಾ ಇದ್ದೀವಿ. ನೀವು ನೀರುಗಳನ್ನ ಹಾಕೊಂಡು ಉಳಿಸ್ಕೋಬೇಕು. ಮತ್ತು ಈ ಕೆಲಸಕ್ಕೆ ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಪ್ರತಿದಿನ ನಾನು ಒಬ್ಬಳೇ ಬರಲ್ಲ, ನನ್ನದೊಂದು ಗ್ರೂಪೇ ಇದೆ, ಅವರೆಲ್ಲರೂ ಬರ್ತಾರೆ.